ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ VAO ಪೋಸ್ಟ್ ಏನಿದೆ ಇದು 1000 ಹುದ್ದೆಗಳು ಅಂತ ಹೇಳ್ಬಿಟ್ಟು ಕಾಲ್ಫರ್ ಆಗಿತ್ತು 2023-24ರಲ್ಲಿ. ಈಗ ಅದರಲ್ಲಿ 500 ಪೋಸ್ಟ್ಗಳಿಗೆ ಮಾತ್ರ ಸೆಲೆಕ್ಷನ್ ಆಗಿತ್ತು. ಇನ್ನೂ 500 ಪೋಸ್ಟ್ಗಳು ಖಾಲಿನೇ ಇತ್ತು. ಯಾರ್ಯಾರೆಲ್ಲ VAO ಪೋಸ್ಟಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಅವ್ರಿಗೆಲ್ಲನೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು 2 ತಿಂಗಳಲ್ಲಿ VAO ಕಾಲ್ಫರ್ ಆಗುತ್ತೆ. ಇನ್ನೂ ಯಾರ್ಯಾರೆಲ್ಲ ಸ್ಟಡಿ ಮಾಡ್ತಾ ಇಲ್ಲ ದಯವಿಟ್ಟು ಸ್ಟಡಿ ಮಾಡಿ. ಹಾಗೆ ಸ್ಟಡಿ ಮಾಡ್ತಾ ಇರೋವಂಥವ್ರು ಇನ್ನೂ ಹೆಚ್ಚಿಗೆ ರಿವಿಷನ್ನ ಮಾಡಿಕೊಂಡು ರೆಡಿಯಾಗಿ. ಖಂಡಿತವಾಗ್ಲೂ ಇನ್ನು 2 ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಸೊ 4 ತಿಂಗಳ ಒಳಗಡೆ ನಿಮ್ಮ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗುತ್ತೆ. 6 ತಿಂಗಳೊಳಗಡೆ ನಿಮ್ಮ ಸೆಲೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಪ್ರೂಫ್ ಏನು ಅಂತ ಅಂದರೆ ನಾನು ಆ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಮುಖಾಂತರನೇ ನಿಮಗೆ ತೋರಿಸ್ಬಿಟ್ಟು ಹೇಳ್ತೀನಿ. ಟೋಟಲ್ ಆಗಿ VAO 572 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗೋದ್ರಲ್ಲಿದೆ. ಇದು ಖಂಡಿತ ಸತ್ಯ. ತುಂಬ ಜನ ತುಂಬ ಹಿಂದೆಯಿಂದನೂ ಹೇಳ್ಕೊಂಬಂದಿದ್ದಾರೆ. ಈಗ ಅಫಿಷಿಯಲ್ ನೋಟಿಫಿಕೇಷನ್ ಬಿಡುಗಡೆ ಆಗ್ತಾ ಇದೆ. ಓಕೆನಾ? ಇನ್ನು 2 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು VAO ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಷ್ಟೇ ಅಲ್ಲ, ಇನ್ನು ಮುಂದೆ VAOಗೆ ಏನೆಲ್ಲ ಸ್ಟಡಿ ಮಾಡಬೇಕು ಅದೆಲ್ಲನೂ ಕೂಡ ಈ ಒಂದು ಚಾನಲಲ್ಲಿ ಸಿಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ಸಿಗುತ್ತೆ. ಹಾಗೆಯೇ ನಮ್ಮ ಚಾನಲಲ್ಲಿ ಬರುವಂಥದ್ದು ಪೂರ್ತಿಯಾಗಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಿರುತ್ತೆ. ನಿಮಗೆ ಮಾಹಿತಿ ಮಾತ್ರ ಸಿಗುತ್ತೆ. ಓಕೆನಾ? ಸೊ ಬನ್ನಿ, ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ, ಎಷ್ಟೆಷ್ಟು ವೇಕೆನ್ಸೀಸು ಯಾವ ಜಿಲ್ಲೆನಲ್ಲಿದೆ ಪ್ರತಿಯೊಂದನ್ನು ಕೂಡ ನೋಡಿಕೊಂಡು ಬರೋಣ. ಬನ್ನಿ ಗಾಯ್ಸ್. ಸೊ ನೀವಿಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರ ಡೇಟ್ ಬಂದು 20/6/2026ರಲ್ಲಿ ಈ ಒಂದು ನೋಟಿಫಿಕೇಷನ್ ಬಂದಿರೋ ಅಂಥದ್ದು. ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 572 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಉಲ್ಲೇಖ 1ರ ಪತ್ರದಲ್ಲಿ ಸಹಮತಿ ನೀಡಿದೆ. ಓಕೆನಾ? ಈ ಒಂದು VAO ಪೋಸ್ಟ್ ಏನು ಖಾಲಿ ಇದ್ದಾವೆ, ಪೋಸ್ಟಲ್ಲಿ 572 ಹುದ್ದೆಗಳು. ಆ ಒಂದು ಹುದ್ದೆಗಳ ನೇರ ನೇಮಕಾತಿಗಾಗಿ ಈ ಒಂದು ನೋಟಿಫಿಕೇಷನ್ನ ಹೊರಡಿಸಿರೋ ಅಂಥದ್ದು. ನೀವಿಲ್ಲಿ ನೋಡ್ಬೋದು ಕಾಲಮಲ್ಲಿ ಜಿಲ್ಲೆಯ ಹೆಸರು, ಯಾವ್ಯಾವ ಜಿಲ್ಲೆಯಲ್ಲಿ ಮಂಜೂರಾದಂತಹ VAO ಹುದ್ದೆಗಳು, ಅಂದರೆ ಮುಂಚೆ ಎಷ್ಟು ಹುದ್ದೆಗಳಿತ್ತು, ಹಾಗೆ ಖಾಲಿ ಇರುವ ಹುದ್ದೆಗಳು, ಈಗ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ನೆಕ್ಸ್ಟು ನೇಮಕಾತಿ ಎಷ್ಟು ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆ ಬಗ್ಗೆ ನೀವು ಕಂಪ್ಲೀಟಾಗಿ ಇಲ್ಲಿ ನೋಡ್ಕೊಳ್ಬೋದು. ಹಾಗೆ ಒಟ್ಟು ಹುದ್ದೆಗಳು ಬಂದುಬಿಟ್ಟು 572 ಹುದ್ದೆಗಳು ಇದ್ದಾವೆ. ಓಕೆನಾ? ಸೊ ಇನ್ನು 2 ತಿಂಗಳಲ್ಲಿ ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಇನ್ನು 2 ತಿಂಗಳಲ್ಲಿ ಕಾಲ್ಫರ್ ಆಗುತ್ತೆ. ಯಾರೆಲ್ಲ ಓದ್ತಾ ಇದ್ದೀರಾ ದಯವಿಟ್ಟು ಸ್ಟಡಿ ಮಾಡಿ. ಹಾಗೆಯೇ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು VAO ಆಗಬೇಕು ಅಂತ ಇರೋರು VAO ಆಗಬಹುದು. ಸೊ ಈ ಒಂದು ಅಫಿಷಿಯಲ್ ನೋಟಿಸ್ ತೋರಿಸಿದ್ದಾದಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಎಷ್ಟೆಷ್ಟು ಪೋಸ್ಟ್ಗಳು ಇದ್ದಾವೆ ಅಂತ ಹೇಳಿಬಿಟ್ಟು. ಇದೇ ಥರ ಅಫಿಷಿಯಲ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.